ನಿನ್ನನ್ನು ನಿಕೃಷ್ಟವಾಗಿ ಕಂಡವನಿ ಕಾಳಿಂಗ, ಅದಕ್ಕಾಗಿ ನಿನ್ನಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೀನಮ್ಮ. ಈ ಹೊತ್ತಿನಲ್ಲಿ ನಿನ್ನ ಸಹಾಯ ಯಾಚಿಸಿ ನಾನು ಬಂದದ್ದು. ನನ್ನಿಂದ ನಿಮಗೆ ಉಪಕಾರ. ಹೌದು, ಏನದು? ಮದರಚಂದ್ರ ಲೇಖನ ಬರೆದು ಕಳಿಸಿಕೊಟ್ಟಿದ್ದಾನೆ. ನಿನ್ನ ಮಗಳನ್ನು ಬಿಡಬೇಕಾದ್ರೆ ಲಾವಣನನ್ನು ಕಳಿಸಿಕೊಡು ಕಾಳಿಂಗ ಎಂಬುದಾಗಿ. ಅದಕ್ಕಾಗಿ ನನ್ನ ಮಗಳನ್ನು ನನಗೆ ಉಳಿಸಿಕೊಡುತ್ತಾನೆ. ನೀವ್ಯಾಕೆ ಕೇಳಿಕೊಳ್ಳುತ್ತಿರುವುದು? ನಾನು ನತದೃಷ್ಟನು ಮಹಾರಾಜ, ನಾನು ಹತಭಾಗ್ಯನು. ಈ ಹೆಣ್ಣಿಗೆ ಬದುಕಿನಲ್ಲಿ ಸ್ವಾತಂತ್ರ್ಯವೇ ಇಲ್ಲ. ನನ್ನ ಬದುಕೇ ಪಂಜರದ ಪಕ್ಷಿ ಇರ್ತಾರೆ. ವೇಶ್ಯೆಯರ ಮನೆಯಲ್ಲಿ ಆಶ್ರಯವನ್ನು ಪಡೆದಂತ ನಾನು ನೋಡದರ ಕಣ್ಣಿಗೆ ವೇಶ್ಯೆಯಾಗಿ ಉಳಿದೆ. ನಿಮ್ಮ ಮನೆಗೆ ಆಶ್ರಯಕ್ಕೆ ಬಂದರೆ ಒಂದೆಡೆಯಲ್ಲಿ ನೀವು, ಒಂದೆಡೆಯಲ್ಲಿ ಒತ್ತಡ, ತುಚ್ಛೀಕಾರದ ನಿಂದನೆಯ ಮಾತುಗಳನ್ನು ಆಡುತ್ತಾ ಕಾಲವನ್ನು ಕಳೆದ್ರೆ ಅದನ್ನೆಲ್ಲ ಸಹಿಸಿಕೊಂಡು ಉಸಿರನ್ನು ಬಿಗಿ ಹಿಡಿದು ನಾನು ಬದುಕಿದೆ. ಯಾಕಾಗಿ ಗೊತ್ತೇ? ನನ್ನ ವಂಶಿಗಾಗಿ. ನೀವೆಲ್ಲರೂ ತಿರಸ್ಕರಿಸಿದ್ರು ವಂಶಿ ನನ್ನನ್ನು ಪುರಸ್ಕರಿಸ್ತಾರೆ. ಅವನೇ ನನ್ನನ್ನು ಮನೆಯಿಂದ ಹೊರಗಟ್ಟಿ ಬಿಟ್ಟ. ಇನ್ಯಾಕಾಗಿ ಬದುಕು? ಇನ್ಯಾರಿಗಾಗಿ ಬದುಕು? ನನ್ನ ಬದುಕೆ ಮುಗಿಯಿತು ಮಹಾರಾಜ. ಇರಲಿ, ನನ್ನಂತೆ ನಿನ್ನ ಮಗಳ ಬದುಕು ಹಾಳಾಗಬಾರದು. ಅವಳು ಮಾನವತಿಯಾಗಿ ಉಳಿಯಬೇಕು. ಅವಳ ಮಾನ ಉಳಿಸುವುದಕ್ಕೆ ನಾನು ನನ್ನ ಪ್ರಾಣವನ್ನೇ ಒತ್ತಿರುತ್ತೇನೆ. ದುಃಖಿಸಬೇಡ. ಹಾರ ಎಲ್ಲಿಂದ ಬಂತು ಸ್ವಾಮಿ? ಇದಕ್ಕೂ ಒಂದು ಕಥೆ ಉಂಟು. ಕೆಲವು ವರ್ಷದ ಹಿಂದೆ ಹಾಳುಗುಡಿಯ ದಾರಿಯಿಂದ ಬರುತ್ತಿರುವಂತಹ ಹೊತ್ತಿಗೆ ಮಗು ಒಂದು ಅಳುವುದನ್ನ ಕೇಳಿಸಿಕೊಂಡೆ. ಹೋಗಿ ನೋಡ್ತೇನೆ, ಹೆಣ್ಣು ಮಗು, ಪಕ್ಕದಲ್ಲೇ ಕಂಠಿಹಾರದ ಸಮೇತ ಮಗುವನ್ನು ಎತ್ತಿ ತಂದೆ. ಲಾವಣ್ಯ ಎನ್ನುವುದಾಗಿ ಹೆಸರನ್ನಿಟ್ಟು ಸಾಕು ಸಲಹಿದವನೇನ. ಹಾಳುಗುಡಿಯಲ್ಲಿ ಸಿಕ್ಕಿದ ಮಗು ಇದೇ ಲಾವಣ್ಯ, ಇದೇ ಲಾವಣ್ಯ. ಕಾಳಿಗ ಕಾಳಿಂಗ, ನೀನು ಒಬ್ಬ ಮನುಷ್ಯನನ್ನು ಮನುಷ್ಯನಾಗಿ ಮನುಷ್ಯತ್ವವನ್ನು ಬಿಟ್ಟು ವ್ಯವಹರಿಸ್ತಾ ಇದ್ದಿಲ್ಲ. ಸುಖದ ಸೌಧವನ್ನು ಕಟ್ಟುವುದಕ್ಕಾಗಿ ಧರ್ಮಾತ್ಮ ಮಹಾರಾಜರ ಬದುಕನ್ನೇ ಸರ್ವ ನಾಶ ಮಾಡಿದ ಪಾಪಿ ನೀನಿದ್ದಿ. ಇದೇ ಲಾವಣ್ಯ ಸಣ್ಣ ಮಗು ಇದ್ದಾಗ ನಾಮಕರಣವನ್ನು ಏರ್ಪಡಿಸಿದ್ದಾರೆ. ಊರಿನವರು ಪರ ಊರಿನವರು ಬರ್ತಾರೆ ಎನ್ನುವ ಕಾರಣಕ್ಕಾಗಿ ಅಡುಗೆ ಸಿದ್ಧ ಮಾಡಿದವನು ನಾನೇ ಇದ್ದೇನೆ. ಆ ಸಂದರ್ಭದಲ್ಲಿ ಯಾರಿಗೂ ತಿಳಿಯದ ಹಾಗೆ ವಿಷ ಹಾಕಿದ ಪಾಪಿ ನೀನಿದ್ದಿ. ಅಷ್ಟಕ್ಕೆ ಮುಕ್ತಾಯ ಆಗಲಿಲ್ಲ. ಅದೆಷ್ಟೋ ಜನರನ್ನು ಬಲಿ ತೆಗೆದುಕೊಂಡೆ. ಮಹಾರಾಜರನ್ನು ಕೊಲ್ಲುವುದಕ್ಕಾಗಿ ಅಟ್ಟಿಸಿಕೊಂಡು ಹೋದೆ. ಅವರ ಹಿಂದೆ ನಾನು ಹೋದವನಿದ್ದೇನೆ. ಕಾಡು ಮಾರ್ಗದಲ್ಲಿ ಹೋದಾಗ ಆ ಮಗುವನ್ನು ನನ್ನ ಕೈಗೆ ಕೊಟ್ಟರು. ಹೇಗಾದರೂ ಮಾಡಿ ಮಗುವನ್ನು ರಕ್ಷಣೆ ಮಾಡುವ ಅಂತ ಹೇಳಿದ್ರು. ಯಾರಿಗೂ ತಿಳಿಯದ ಹಾಗೆ ಹಾಳುಗುಡಿಯಲ್ಲಿ ಆ ಮಗುವನ್ನು ಹೆಚ್ಚಿದವನು ನಾನಿದ್ದೇನೆ. ಮಹಾರಾಜರನ್ನ ಕೊಂದೆ, ನನ್ನಲ್ಲಿಗೆ ಬಂದೆ. ಮಗು ಇಲ್ಲಿ ಕೇಳಿದಾಗ ಗೊತ್ತಿಲ್ಲ ಎನ್ನುವಾಗಿ ನಾಟಕ ಮಾಡಿದೆ. ನಾನು ಬದುಕುವುದಕ್ಕಾಗಿ ನೀನು ಕೊಟ್ಟಂತ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದೆ. ವಂಶಿ ಬೆಟ್ಟದಿಂದ ಬಿದ್ದ, ಅವನನ್ನು ತಿದ್ದುವುದಕ್ಕೂ ಸರಿಪಡಿಸೋಕ್ಕಾಗಿ ಇದೇ ಲಾವಣನ್ನು ಕರೆತಂದೆ. ನೀನು ಅಪ್ಪ ಮಗಳು ಸೇರಿ ಕೊಡಬಾರದ ಚಿತ್ರಹಿಂಸೆಯನ್ನು ಕೊಟ್ಟೆ. ಆ ವಂಶಿ ಎಷ್ಟೆಲ್ಲ ನೋವು ಕೊಟ್ಟ. ಆ ನೋವೆಲ್ಲವನ್ನು ನುಂಗಿಕೊಂಡು ಈ ಅರಮನೆಯಲ್ಲಿ ದಿನ ಕಳೀತಾ ಇದ್ದಾಳೆ. ಈ ಕೊನೆಯ ಗಳಿಗೆಯಲ್ಲಿ ನಿನ್ನ ಮಗಳ ಮಾನವನ್ನು ಕಾಪಾಡುವುದಕ್ಕಾಗಿ ತಾನು ಒಬ್ಬಳು ರಾಜಕುಮಾರಿ ಎನ್ನುವ ವಿಷಯ ಗೊತ್ತಿಲ್ಲದೆ ಬಲಿಯಾಗ್ತಾ ಇದ್ದಾಳೆ. ಮಾತಿನ ಮೂಲಕವಾಗಿ ಮತ್ತೆ ಮತ್ತೆ ನನ್ನನ್ನು ಚುಚ್ಚುವುದಕ್ಕೆ ಮುಂದಾಗಬೇಡ. ಈಗಾಗಲೇ ಆ ಪಾಪದ ಪ್ರಜ್ಞೆ ಏನು ಅಂತ ನನ್ನನ್ನು ಕಾಡ್ತಾ ಉಂಟು. ಸ್ವಾರ್ಥವೇ ತುಂಬಿಕೊಂಡಿರುವಂತಹ ಈ ಕಾಳಿಂಗನ ಬದುಕಿನಲ್ಲಿ ಇಲ್ಲಿವರೆಗೆ ನಾನು ಮಾಡಿದೆಲ್ಲ ತಪ್ಪೇ. ಇನ್ನು ಮುಂದೆ ನನ್ನಿಂದ ಆ ಅಂತ ತಪ್ಪುಗಳಾಗಬಾರದು. ನನ್ನ ಮಗಳು ನನಗೆ ಎಷ್ಟು ಮುಖ್ಯವೋ ಲಾವಣ್ಯನ ಜೀವನ ಅಷ್ಟೇ ಮುಖ್ಯ. ಅವಳನ್ನು ಉಳಿಸಿಕೊಳ್ಬೇಕು. ನಿಮ್ಮೆಲ್ಲರನ್ನು ಬಿಟ್ಟು ಉನ್ನತವಾದ
ಗುರು ಮಠದತ್ತ ಮುಖ ಮಾಡಿದವ ನಾನು. ಸರಿ. ಯಾಕೆ ಅನ್ನೋ ಗೊತ್ತಿಲ್ಲ. ಮನೆಯಿಂದ ನಿಮ್ಮೆಲ್ಲರ ಮನಸ್ಸಿನಿಂದ ಬಹಳ ದಿವಸ ದೂರ ಉಳಿದಕ್ಕೆ ಮನಸ್ಸು ಬರಲಿಲ್ವೋ, ಹಾಗಾಗಿ ಓಡಾಡಿ ಬಂದಿದ್ದೇನೆ. ಅದಕ್ಕೆ ಹೇಳೋದಿಲ್ವ ತಮ್ಮ, ಸಂಬಂಧದ ಸೆಳೆತ ಎನ್ನುವ ಹಾಗೆ ಆರೋಗ್ಯ ಹೇಗುಂಟು? ಚೇತರಿಸಿಕೊಂಡಿದ್ದೇನೆ. ಅವಳಲ್ಲಿದ್ದಾಳೆ. ಅವಳು ಬಂದ್ರೆ ನನ್ನ ಅತ್ತಿಗೆಲ್ಲಿದ್ದಾಳೆ. ವಿನೋದ ಮಾಡ್ತಾ ಇದ್ದೀಯ. ನಿನಗೆ ಅತ್ತಿಗೆ ಬರ್ಬೇಕು ಅಂತ ಆದ್ರೆ ಈ ಅಣ್ಣ ಮದುವೆ ಆಗ್ಬೇಕು. ನನಗಿನ್ನು ಮದುವೆ ಆಗಲಿಲ್ಲ, ಮತ್ತೆ ಅತ್ತಿಗೆ ಬರೋದಕ್ಕೆ ಸಾಧ್ಯ? ಲಾವಣ್ಯಲ್ಲಿದ್ದಾಳು. ಓ ಅವಳು ಹೆಚ್ಚು ದಿವಸ ನನ್ನ ಸೇವೆ ಮಾಡ್ತಾ ಇದ್ಲು. ಸೇವೆ ಮಾಡೋದಕ್ಕೆ ಏನನ್ನ ಕೊಡ್ಬೇಕು ಅಷ್ಟನ್ನ ಕೊಟ್ಟು ನಿನ್ನ ಮನೆಗೆ ಕಳುಹಿಸಿ ಆಗಿದೆಯಲ್ಲ. ಅಣ್ಣ ತಪ್ಪು ಮಾಡಿಬಿಟ್ಟಿವೆ. ನಿನ್ನ ಬದುಕಿಗೊಂದು ಅರ್ಥ ಕಲ್ಪಿಸಿ ಕೊಟ್ಟಂತ ಹೆಣ್ಣು, ನಿನ್ನ ಜೀವನದಲ್ಲಿ ಮರು ಜನ್ಮ ಕೊಟ್ಟಂತ ಹೆಣ್ಣನ್ನು ಇಷ್ಟು ಬೇಗ ಮರ್ತು ಬಿಟ್ಟಿಯ. ಕಟ್ಟುಕತೆ ಹೇಳ್ತಾ ಇದ್ದೀಯ ವಿಕ್ರಮ. ತಪ್ಪು ನಿನ್ನದಲ್ಲ ಅಣ್ಣ. ಮತ್ತೆ ನಿನ್ನ ಜೀವನದಲ್ಲಿ ನಡೆದಂತ ಕಹಿ ಘಟನೆ ಕುರಿತಾಗಿ ಅರ್ಥ ಮಾಡಿಕೊಂಡವ ನೀನಲ್ಲ. ಸ್ಪಷ್ಟವಾಗಿ ನಾನು ಬಿತ್ತರಿಸ್ತೇನೆ ಕೇಳು. ಏನು ಗೊತ್ತಿದೆ ಹೇಳು. 6-8 ತಿಂಗಳ ಹಿಂದೆ ಮಾಲಿನಿ ಅಂತ ಹೆಣ್ಣನ್ನು ಪ್ರೀತಿ ಮಾಡುತ್ತಾ ಇದ್ದವ ನೀನು. ಅವಳಿಂದ ನಿನ್ನ ಬದುಕಿಗೆ, ನಿನ್ನ ಪ್ರೀತಿಗೆ ಮೋಸ ಇಟ್ಟಿರುತ್ತ ಒಂದೇ ಒಂದು ಕಾರಣಕ್ಕೆ ಜೀವ ಬೇಡ ಜೀವನ ಬೇಡ ಎನ್ನುವುದಾಗಿ ಪರ್ವತದಿಂದ ಪಾತಾಳಕ್ಕೆ ಚಿಗಿದವಲ್ಲ. ಏನ್ ಮಾಡ್ತಾ ಇದ್ದೀಯ? ಮಾಲಿನಿಯರನ್ನ ಪ್ರಕರಣವನ್ನು ಮರೆಯುವುದಕ್ಕೆ ಬೇಕಾಗಿ ನಾನು ಪಡುತ್ತಾ ಇದ್ದಂತ ಕಷ್ಟ ಎಷ್ಟು ಅಂತ ನಿನಗೆ ಗೊತ್ತುಂಟುತ್ತಾರೆ. ಮತ್ತೆ ಮತ್ತೆ ಅದೇ ಕಥೆಯನ್ನು ನನಗೆ ನೆನಪಿಸಿ ನನ್ನ ಆರೋಗ್ಯ ಹಾಳು ಮಾಡ್ತಾ ಇದ್ದೀಯಾ? ನನ್ನ ಬದುಕಿನಲ್ಲಿ ಮುಗಿದು ಹೋದಂತ ಅಧ್ಯಾಯ ಯಾವುದು ಕೇಳಿದ್ರೆ ಮಾಲಿನಿಯರನ್ನ ಪ್ರಕರಣ ಮತ್ತೆ ನೆನಪಿಸುವ ಪ್ರಯತ್ನ ಮಾಡಬೇಡ ಅಣ್ಣ. ಏನು ನಿನ್ನ ಬದುಕಿರುವುದು ಅಲ್ಲಿಗೆ ಮುಗಿಲಿಲ್ವೋ? ಮತ್ತೆ ಅಲ್ಲಿಂದ ನಿನ್ನ ಬದುಕಿರುವುದು ಪ್ರಾರಂಭ ಆದದ್ದು. ಅದು ಹೇಗದು? ಬಿದ್ದಂತ ರಭಸಕ್ಕೆ ಬುದ್ಧಿಶಕ್ತಿಯನ್ನು ಕಳೆದುಕೊಂಡೆ. ಬುದ್ಧಿ ಭ್ರಮಣೆಯಾಯಿತು. ಹೆಚ್ಚಾಕಂಡ ಒಮ್ಮೆ ಮಗುವಿನಂತೆ, ಮತ್ತೊಮ್ಮೆ ಪ್ರಾಣಿಯಂತೆ, ಮಗದೊಮ್ಮೆ ರಾಕ್ಷಸನಂತೆ ವಿಕ್ರಮ ವರ್ತನೆ ಕೈಯುತ್ತಾ ಇದ್ದವ ನೀನು ನಿನ್ನ ಹೀನ ಪರಿಸ್ಥಿತಿಯನ್ನು ಕಂಡು ಇದ್ದವರು ಯಾರು ಆರೈಕೆ ಮಾಡುವುದಕ್ಕೆ ಮುಂದೆ ಬರಲಿಲ್ಲ. ಮತ್ತೆ ಒಡ ಹುಟ್ಟಿದಂತ ನಮ್ಮಿರುವ ತಂಗಿಯೂ ಕೂಡ ನಿನ್ನ ಸೇವೆ ಮಾಡುವುದಕ್ಕೆ ಮುಂದೆ ಬಂದವಳಲ್ಲ. ಹಾಗಾದ್ರೆ ಬಂದವರು ಯಾರು? ಬಂದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ನಾನು ಹೇಳಿದಂತ ಎಲ್ಲ ಕಾರ್ಯವನ್ನು ಮಾಡುವ ತನ್ಮೂಲಕವಾಗಿ ಕಾರ್ಯೇಶು ದಾಸಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ಬುದ್ಧಿ ಶಕ್ತಿಯನ್ನು ಕಳೆದುಕೊಂಡ ಅವಳಿಗೆ ಯಾವುದು ತಪ್ಪು ಯಾವುದು ಸರಿ ಎನ್ನುವುದಾಗಿ ಸಲಹೆ ಸೂಚನೆ ಕೊಡುವ ತನ್ಮೂಲಕವಾಗಿ ಕರಣೇಶು ಮಂತ್ರಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ಊಟ ಬೇಡ ನಿದ್ದೆ ಬೇಡ ಎನ್ನುವುದಕ್ಕೆ ಹಠ ಇಡುತ್ತ ನಿನಗೆ ಪ್ರತಿದಿನ ಪ್ರತಿನಿತ್ಯ ತನ್ನ ಕೈಯಾರ ಕೈ ತುತ್ತನ್ನು ಕೊಡುವ ತನ್ಮೂಲಕವಾಗಿ ಭೋಜೇಶು ಮಾತೆಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ನಿನ್ನ ಬದುಕಿನಲ್ಲಿ ಅಂಟಿಕೊಂಡಂತ ದರಿದ್ರ ಲಕ್ಷ್ಮಿಯನ್ನು ಪಡಿದಾಡಿಸಿ ಅದೃಷ್ಟ ಲಕ್ಷ್ಮಿ ಅಂತ ನಿನ್ನ ಬದುಕಿನಲ್ಲಿ ಒಲಿದು ಬಂದು ಪೂಜೇಶು ಲಕ್ಷ್ಮಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ಪ್ರತಿದಿನ ಹೆಂಡವನ್ನು ಕುಡಿದುಕೊಂಡು ಬಂದು ಪಶುವಿಗೆ ಬಡಿದ ಹಾಗೆ ಅವಳಿಗೆ ಬಡಿದರೂ ಕೂಡ ನೀನು ಮಾಡಿದಂತ ಎಲ್ಲ ತಪ್ಪನ್ನು ಕ್ಷಮಿಸುವ ತನ್ಮೂಲಕವಾಗಿ ಕ್ಷಮೆಯ ದರಿದ್ರಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ನಿನ್ನ ಸೇವೆ ಮಾಡುತ್ತಾ ತನ್ನ ಗರಿವಿಳಿದ ಹಾಗೆ ಪ್ರೀತಿ ಮಾಡೋದಕ್ಕೆ ಮುಂದಾಗಲು ತನ್ನ ಮನವನ್ನು ಮಾತ್ರ ನಿನಗೆ ಅರ್ಪಿಸಿದ್ದಲ್ಲವಣ್ಣ, ಮತ್ತೆ ಮನದ ಜೊತೆಗೆ ತನ್ನ ತನುವನ್ನು ನಿನಗೆ ಅರ್ಪಿಸಿ ಶಯನೇಶು ರಂಬೆಯ ಸ್ಥಾನವನ್ನು ತುಂಬಿ ನಮ್ಮ ಮನತನದ ವಂಶ ವಲ್ಲೆಯನ್ನು ತನ್ನ ಉದರದಲ್ಲಿ ಹೊತ್ತಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ನಾನೆಂತಹ ತಪ್ಪನ್ನು ಮಾಡಿಬಿಟ್ಟೆನು? ಕೊಟ್ಟುಕನಂತೆ ವರ್ತನೆ ಮಾಡಿಬಿಟ್ಟೆನು. ನನಗೆ ಯಾವುದೂ ನೆನಪಿಗೆ ಬರಲಿಲ್ಲ ತಮ್ಮ. ನೆನಪಿಗೆ ಬರಲಿಲ್ಲ ಇಲ್ವೋ? ಇಷ್ಟು ದಿವಸ ನನ್ನ ಸೇವೆಯನ್ನು ಮಾಡಿಕೊಂಡು ನನಗೆ ಮರುಹುಟ್ಟನ್ನು ಕೊಟ್ಟಂತ ನನ್ನ ಪಾಕ್ಯ ದೇವತೆ ಲಾವಣ್ಯಳನ್ನೇ ನಾನು ಮನೆಯಿಂದ ಹೊರಗಡೆ ಕಳುಹಿಸಿ ಬಿಟ್ಟದಲ್ಲ. ತಪ್ಪು ಮಾಡಿಬಿಟ್ಟು ಆ ನನ್ನ ಭಾಗ್ಯ ದೇವತೆ ಲಾವಣ್ಯ ಈಗ ಎಲ್ಲಿದ್ದಾಳು? ನಾನು ಎಲ್ಲಿದ್ದಾಳು?